ವಿಚ್ ಆಫ್ ದ ಫಾಲೋಯಿಂಗ್ ಲೀಡರ್ಸ್ ಫೌಂಡೆಡ್ ದ ಹರಿಜನ್ ಸೇವಕ್ ಸಂಘ ಇನ್ ದ ಇಯರ್ 1932? ಹರಿಜನ್ ಸೇವಕ್ ಸಂಘ ಅಂದರೆ ಗಾಂಧೀಜಿ ಬರಲೇಬೇಕು. ಹರಿಜನ್ ಅನ್ನೋ ಒಂದು ಪದವನ್ನು ಬಳಕೆ ಕೂಡ ಮಾಡ್ತಾರೆ ಅವರು. ಹರಿಜನ್ ಅನ್ನೋ ಒಂದು ನ್ಯೂಸ್ ಪೇಪರ್ ಕೂಡ ಸ್ಟಾರ್ಟ್ ಮಾಡ್ತಾರೆ. ಎಸ್ಪೆಷಲಿ ಇದು ಸ್ಟಾರ್ಟ್ ಆಗೋದಲ್ಲಿ ಹರಿಜನ್ ಸೇವಕ್ ಸಂಘ ಸ್ಟಾರ್ಟ್ ಆಗೋದು ವರ್ಧಾದಲ್ಲಿ. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ವರ್ ದ ಡಿಮಾಂಡ್ಸ್ ಆಫ್ ದ ನೆಹರು ರಿಪೋರ್ಟ್ 1928? ಮೋತಿಲಾಲ್ ನೆಹರು ಅಂದರೆ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡಿ ಅಂತ ಏನು ಮಾಡ್ತಾರೆ, ಒಂದು ಸಮಿತಿಯನ್ನು ರೆಕಮೆಂಡ್ ಮಾಡಿರ್ತಾರೆ. ಅದು ಏನು ಶಿಫಾರಸುಗಳನ್ನ ನೀಡಿದೆ? ಇಟ್ ಸಾಟ್ ರಿಸರ್ವೇಷನ್ಸ್ ಫಾರ್ ಮುಸ್ಲಿಮ್ಸ್ ಇನ್ ದ provincial governments. It sought for reservations for Muslims in all the provinces. All the provinces ಅಲ್ಲ, ಮೆಜಾರಿಟಿ ಪಾಪ್ಯುಲೇಷನ್ ಎಲ್ಲಿರುತ್ತಲ್ಲ ಅಲ್ಲಿ ಮಾತ್ರ ಹೇಳ್ತಾರೆ. ಅದ್ರ ಜೊತೆಗೆ ಇಟ್ ರೆಕಮೆಂಡೆಡ್ ಯೂನಿವರ್ಸಲ್ ಅಡಲ್ಟ್ ಸಫ್ರೇಜ್ ಆ್ಯಂಡ್ ಡಿಸೋಸಿಯೇಷನ್ ಆಫ್ ದ ಸ್ಟೇಟ್ ಫ್ರಮ್ ದ ರಿಲಿಜನ್. ಧರ್ಮಕ್ಕೆ ಮತ್ತು ರಾಜ್ಯಕ್ಕೆ ಯಾವುದೇ ಥರ ಸಂಬಂಧ ಇರಬಾರ್ದು, ಮತ್ತು ಎಲ್ಲರಿಗೂ ಏನಾಗಬೇಕು, ಇವಾಗ ವಯಸ್ಕ ಮತದಾನ ಹಕ್ಕುಗಳನ್ನ ನೀಡಬೇಕು ಅಂತ ಹೇಳ್ತಾರೆ. ಇಟ್ ಡಿಮಾಂಡೆಡ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಫಾರ್ ಇಂಡಿಯಾ. ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಡಿಮಾಂಡ್ ಮಾಡೋದಿಲ್ಲ ಅವರು, ದೇ ಡಿಮಾಂಡೆಡ್ ಫಾರ್ ಡೊಮಿನಿಯನ್ ಸ್ಟೇಟಸ್. ಅಂದರೆ ಬ್ರಿಟಿಷರ್ಸ್ ಇರ್ತಾರೆ, ಆದರೆ ಆಡಳಿತ ಯಾರ ಕೈಯಲ್ಲಿರುತ್ತೆ, ಭಾರತೀಯರ ಕೈಯಲ್ಲಿರುತ್ತೆ. ಅದರ ಜೊತೆಗೆ ಅವ್ರದ್ದು ಇನ್ನೊಂದು ಡಿಮಾಂಡ್ ಇರುತ್ತೆ, ಜುಡಿಷಿಯರಿ ಶುಡ್ ಬಿ ಸಪ್ರೇಟ್ ಫ್ರಮ್ ದ ಎಕ್ಸಿಕ್ಯೂಟಿವ್. ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಏನು ಮಾಡಬೇಕು, ನೀವು ಬೇರ್ಪಡಿಸ್ಬೇಕು, ಇದು ಡಿಮಾಂಡ್ ಇರುತ್ತೆ. ಅದರ ಜೊತೆಗೆ ಸಪ್ರೇಟ್ ಎಲೆಕ್ಟೋರೇಟ್ ಹೇಳಿರ್ತಾರೆ ಅವರು. ದೇರ್ ವಿಲ್ ಬಿ ನೋ ಸಪ್ರೇಟ್ ಎಲೆಕ್ಟೋರೇಟ್ ಫಾರ್ ಮುಸ್ಲಿಮ್ಸ್. ಅಂದರೆ ರಿಸರ್ವೇಷನ್ ಕೊಡಿ ನೀವು, ಆದರೆ ಸಪ್ರೇಟ್ ಎಲೆಕ್ಟೋರೇಟ್ ಬೇಡ ಅಂತ ಹೇಳ್ತಾರೆ. ಜನರಲ್ ಎಲೆಕ್ಷನ್ಸ್ ನಡೀಲಿ. ಸೊ ದೀಸ್ ವರ್ ದ ಡಿಮಾಂಡ್ಸ್. ಸೊ ಹಾಗಾಗಿ ಏನಾಯ್ತು, ಇವಾಗ ಸಾಟ್ ಫಾರ್ ಮುಸ್ಲಿಮ್ಸ್ ಇದು ತಪ್ಪಾಯಿತು, ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಇದು ಕೂಡ ತಪ್ಪಾಯಿತು. ಸೊ 2 ಓನ್ಲಿ. ಆನ್ಸರ್ ಇಸ್ ಬಿ. ವಿತ್ ರೆಫರೆನ್ಸ್ ಟು ದ ಆ್ಯಂಟಿ ಚೌಕಿದಾರ್ ಮೂವ್ಮೆಂಟ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಆ್ಯಂಟಿ ಚೌಕಿದಾರಿ ಎಲ್ಲಿಗಿದೆ, ಅದು ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್. ಆದರೆ ಈಸ್ಟರ್ನ್ ಇಂಡಿಯಾದಲ್ಲಿ ಏನು ಮಾಡ್ತಿದ್ರು, ಅದಕ್ಕೆ ಆ್ಯಂಟಿ ಚೌಕಿದಾರಿ ಸಿಸ್ಟಮ್. ಇಟ್ ವಾಸ್ ಅ ನಾನ್ ಟ್ಯಾಕ್ಸ್ ಕ್ಯಾಂಪೇನ್. ಅಂದರೆ ಚೌಕಿದಾರ್ ಟ್ಯಾಕ್ಸ್ ಅಂತ ಏನು ಕರೀತಾ ಇದ್ರಲ್ಲ, ಅದನ್ನೇನು ಮಾಡೋ ಹಾಗಿಲ್ಲ, ಪೇ ಮಾಡೋ ಹಾಗಿಲ್ಲ. ಸೊ ದಿಸ್ ಆ್ಯಂಟಿ ಚೌಕಿದಾರಿ ಸಿಸ್ಟಮ್ ವಾಸ್ ಅ ಪಾರ್ಟ್ ಆಫ್ ಆರ್ ಸ್ಟಾರ್ಟೆಡ್ ಡ್ಯೂರಿಂಗ್ ದ ರೂಲ್ ಡ್ಯೂರಿಂಗ್ ದ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್. ಸೊ ಫಸ್ಟ್ ಅದೇ ಇದೆ, ಇಟ್ ಬಿಕಮ್ ಅ ಪಾರ್ಟ್ ಆಫ್ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್. ಚೌಕಿದಾರ್ ವಾಸ್ ಟ್ಯಾಕ್ಸ್ ಲೆವಿಡ್ ಆನ್ ದ ವಿಲೇಜಸ್ ಬೈ ದ ಪಂಚಾಯತ್ಸ್. ಹಾಗಾಗಿ ಏನಾಯ್ತಲ್ಲ, 2 ಚೌಕಿದಾರ್ ಟ್ಯಾಕ್ಸ್ ಅಂದರೆ ಏನು, ಪ್ರೊಟೆಕ್ಷನ್ ಟ್ಯಾಕ್ಸ್. ಓಕೆ, ನೆಕ್ಸ್ಟ್, ಇನ್ ದ ಕಂಟೆಕ್ಸ್ಟ್ ಆಫ್ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್, ಖುದಾಯಿ ಖಿದ್ಮತ್ಗಾರ್ಸ್ ಆರ್ಗನೈಸ್ಡ್ ಅ ಪೀಸೆಂಟ್ ಮೂವ್ಮೆಂಟ್ ಇನ್ ಪಂಜಾಬ್, ಅ ಮೂವ್ಮೆಂಟ್ ಇನ್ ಅಪ್ಲಿಫ್ಟ್ಮೆಂಟ್ ಆಫ್ ದ ಟ್ರೈಬಲ್ಸ್ ಇನ್ ದ ಗುಜರಾತ್, ನಾನ್ ವೈಲೆಂಟ್ ರೆಸಿಸ್ಟೆನ್ಸ್ ಮೂವ್ಮೆಂಟ್ ಇನ್ ದ ನಾರ್ತ್ ವೆಸ್ಟರ್ನ್ ಫ್ರಂಟಿಯರ್ ಪ್ರಾವಿನ್ಸ್. ಗಡಿನಾಡು ಗಾಂಧಿ, ಖಾನ್ ಅಬ್ದುಲ್ ಗಫಾರ್ ಖಾನ್. ಗಫಾರ್ ಖಾನ್, ಖಾನ್ ಅಬ್ದುಲ್ ಗಫಾರ್ ಖಾನ್. ಇಂಟರ್ನ್ಯಾಷನಲ್ ಪೊಲಿಟಿಕಲ್ ಮೂವ್ಮೆಂಟ್ ಅಲ್ಲ, ಸಿ ಇಸ್ ದ ರೆಡ್ ಶರ್ಟ್ಸ್ ಅಂತ ಕೂಡ ಕರಿತಾ ಇದ್ರು ಅವ್ರಿಗೆ. ಇಟ್ ವಾಸ್ ಅ ನಾನ್ ವೈಲೆಂಟ್ ಪೀಸ್ಫುಲ್ ಮೂವ್ಮೆಂಟ್. ಓಕೆ, ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. 51. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸ್ವಲ್ಪ ಇಲ್ಲಿ ಗಮನ ಇಟ್ಟು ನೋಡಿ. ಪ್ಯಾಲಿಯೋಲಿಥಿಕ್ ಆ್ಯಂಡ್ ನಿಯೋಲಿಥಿಕ್ ಟೂಲ್ಸ್ ಆರ್ ಮೇಡ್ ಓನ್ಲಿ. ಕೀವರ್ಡ್ ಏನಿದೆ ಇಲ್ಲಿ, ಓನ್ಲಿ ಅಂತ ಹೇಳಿದ್ದಾರೆ ಅವರು. ಪ್ಯಾಲಿಯೋಲಿಥಿಕ್ ಆ್ಯಂಡ್ ನಿಯೋಲಿಥಿಕ್ ಟೂಲ್ಸ್ ಆರ್ ಮೇಡ್ ಓನ್ಲಿ ಆಫ್ ಸ್ಟೋನ್. ಆದರೆ ಪ್ಯಾಲಿಯೋಲಿಥಿಕ್ ಮತ್ತು ನಿಯೋಲಿಥಿಕಲ್ಲಿ ಏನು ಮಾಡ್ತಾ ಇದ್ರು, ದ ಟೂಲ್ಸ್ ವರ್ ಮೇಡ್ ಅಪ್ ಆಫ್ ಬೋತ್ ಸ್ಟೋನ್ ಆ್ಯಂಡ್ ಬೋನ್ಸ್. ಮೂಳೆಗಳು ಮತ್ತು ಕಲ್ಲಿನಿಂದ ಬಳಸ್ತಕ್ಕಂಥ ಒಂದು ಅವರು ಉಪಕರಣಗಳನ್ನು, ಟೂಲ್ಸ್ನ ಏನು ಮಾಡ್ತಾಯಿದ್ರು, ಯೂಸ್ ಮಾಡ್ತಾಯಿದ್ರು. ಹಾಗಿದ್ರೆ ಈ ಸ್ಟೇಟ್ಮೆಂಟ್ ಏನಿದೆ, ತಪ್ಪಾಗುತ್ತೆ. ಹೌದಾ? ನೆಕ್ಸ್ಟ್, ಡೊಮೆಸ್ಟಿಕೇಶನ್ ಆಫ್ ಆನಿಮಲ್ಸ್. ಡೊಮೆಸ್ಟಿಕೇಶನ್ ಆಫ್ ಆನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್, ಪ್ರಾಣಿ ಸಾಕಾಣಿಕೆ ಮತ್ತು ಕೃಷಿ ಮಾಡುವುದು, ಸ್ಟಾರ್ಟೆಡ್ ಡ್ಯೂರಿಂಗ್ ದ ನಿಯೋಲಿಥಿಕ್ ಪೀರಿಯಡ್. ಸ್ಟಾರ್ಟೆಡ್ ಡ್ಯೂರಿಂಗ್ ನಿಯೋಲಿಥಿಕ್ ಪೀರಿಯಡ್ ಅಲ್ಲ, ಆಲ್ರೆಡಿ ಏನಾಗಿತ್ತು, ಅದು ಮಧ್ಯಶಿಲಾಯುಗ ಅಂದರೆ ಮೀಸೋಲಿಥಿಕಲ್ಲೇ ಸ್ಟಾರ್ಟ್ ಆಗಿರುತ್ತೆ. ಆದರೆ ಅದನ್ನು ಜಾಸ್ತಿ ಯೂಸ್ ಮಾಡೋದು ಎಲ್ಲಿ, ನಿಯೋಲಿಥಿಕಲ್ಲಿ. ಅಂದರೆ ಅವ್ರು ಏನು ಮಾಡ್ತಾರೆ, ಇವಾಗ ಪ್ಯಾಲಿಯೋಲಿಥಿಕ್ ಮತ್ತು ಮೀಸೋಲಿಥಿಕಲ್ಲಿ ನೊಮ್ಯಾಡಿಕ್ ಲೈಫ್ ಲೀಡ್ ಮಾಡ್ತಾಯಿದ್ರು. ಅದಕ್ಕೆ ಏನು ಮಾಡ್ತಾಯಿದ್ರು, ಕೃಷಿ ಮತ್ತು ಪ್ರಾಣಿ ಸಾಕಾಣಿಕೆ ಅಷ್ಟೊಂದು ಒತ್ತು ಕೊಡೋದಿಲ್ಲ. ಹಾಗಂತ ಹೇಳಿಬಿಟ್ಟು ಮೀಸೋಲಿಥಿಕಲ್ಲೇ ಸ್ಟಾರ್ಟ್ ಆಗಿರುತ್ತೆ. ಯಾವುದು, ಪ್ರಾಣಿ ಸಾಕಾಣಿಕೆ ಮತ್ತು
ಕೃಷಿ ಮಾಡೋದು. ಆದರೆ ನಿಯೋಲಿಥಿಕ್ ನವಶಿಲಾಯುಗದಲ್ಲಿ ಏನಾಗುತ್ತೆ, ಅವರು ನೊಮ್ಯಾಡಿಕ್ ಲೈಫ್ ಜೊತೆಗೆ ಸೆಡೆಂಟರಿ ಲೈಫ್ ಅಂದರೆ ಒಂದೇ ಕಡೆ ಇರೋದಕ್ಕೂ ಅವ್ರು ಏನು ಮಾಡ್ತಾರೆ, ಇವಾಗ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅದಕ್ಕೆ ಅಲ್ಲಿ ಏನಾಗುತ್ತೆ, ಅದಕ್ಕೆ ಈ ಒಂದು ನಿಯೋಲಿಥಿಕ್ ಫೇಸ್ಗೆ ಏನಂತ ಕರಿತೀವಿ ನಾವು, ರೆವಲ್ಯೂಷನರಿ ಫೇಸ್ ಅಂತ ಕರೀತಾರೆ. ಇದಕ್ಕೆ ನಿಯೋಲಿಥಿಕ್ ಪೀರಿಯಡ್ ಇಸ್ ಆಲ್ಸೋ ಕಾಲ್ಡ್ ಆಸ್ ರೆವಲ್ಯೂಷನರಿ ಪೀರಿಯಡ್, ಕ್ರಾಂತಿಕಾರಿಯಾದಂಥ ಒಂದು ಯುಗ ಅಂತ ಕರೀತಾರೆ. ಯಾಕೆ, ಒಂದು ಡೊಮೆಸ್ಟಿಕೇಶನ್ ಆಫ್ ಎನಿಮಲ್ಸು, ಅಗ್ರಿಕಲ್ಚರು. ಯಾವಾಗ ಅವ್ರು ಒಂದೇ ಕಡೆ ಇರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಆವಾಗ ಒಂದೇ ಕಡೆ ಇರ್ಬೇಕಂದ್ರೆ ನಿಮ್ಗೇನು ಬೇಕು, ಮನೆಗಳು ಬೇಕು. ಅದಕ್ಕೆ ದೇ ಸ್ಟಾರ್ಟ್ ಕನ್ಸ್ಟ್ರಕ್ಟಿಂಗ್ ಮಡ್ ಹೌಸಸ್. ಅದ್ರ ಜೊತೆಗೆ ಇವಾಗ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರ ಅಂದಮೇಲೆ ಸರ್ಪ್ಲಸ್ ಪ್ರೊಡಕ್ಷನ್ ಇರುತ್ತೆ, ಅಲ್ಲಿ ಜಾಸ್ತಿ ಬೆಳೀತಾ ಬರ್ತೀರ, ಜಾಸ್ತಿ ಬೆಳೆದಿದ್ದು ಇವಾಗ ಸಂಗ್ರಹಣೆ ಮಾಡಬೇಕು, ಕಲೆಕ್ಟ್ ಮಾಡಬೇಕು ಅದನ್ನು. ಅದಕ್ಕೆ ಅವ್ರು ಏನು ಮಾಡಿದ್ರು, ಪಾಟ್ರಿ ಕೂಡ ಸ್ಟಾರ್ಟ್ ಮಾಡ್ತಾರೆ, ಮಡಿಕೆ ತಯಾರಿಕೆ ಮಾಡೋದು. ಅದಕ್ಕೆ ನಿಯೋಲಿಥಿಕ್ ಫೇಸ್ಗೆ ಏನಂತ ಕರೀತಾರೆ, ರೆವಲ್ಯೂಷನರಿ ಫೇಸ್. ಆದರೆ ಇಲ್ಲೇನಿದೆ, ಅವರು ಡೊಮೆಸ್ಟಿಕೇಶನ್ ಆಫ್ ಎನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಸ್ಟಾರ್ಟೆಡ್ ಡ್ಯೂರಿಂಗ್ ದ ನಿಯೋಲಿಥಿಕಲ್ಲ ಮಿಸೋಲಿಥಿಕಲ್ಲೇ ಸ್ಟಾರ್ಟ್ ಆಗಿತ್ತು. ಸೊ ವಿಚ್ ಆಫ್ ದ ಅಬೌವ್ ಗಿವನ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ಎರಡೂ ಏನಿದೆ ತಪ್ಪಾಗಿದೆ. ಆನ್ಸರ್ ಏನು ನಿಮ್ಮದು? ಡಿ, ನೈದರ್ 1 ನಾರ್ 2. ಓಕೆ, ನೆಕ್ಸ್ಟ್ ಕ್ವಶನ್. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಉಪನಿಷದ್ಸ್. ಉಪನಿಷದ್ ಅಂದರೆ ಅದರ ಅರ್ಥ ಏನು? ಉಪ ಅಂದರೆ ಹತ್ತಿರ, ನಿಷದ್ ಮೀನ್ಸ್ ಸಿಟ್ಟಿಂಗ್ ನಿಯರ್ ದ ಗುರು, ಗುರುವಿನ ಹತ್ತಿರ ಕೂತ್ಕೊಳ್ಳೋದಕ್ಕೆ ಏನಂತ ಕರೀತಾರೆ, ನಿಷದ್. ಉಪ ಅಂದರೆ ಹತ್ತಿರ, ನೀ ಅಂದರೆ ಕೆಳಗಡೆ, ಶದ್ ಅಂದರೆ ಕೂತ್ಕೊಳ್ಳೋದು. ಅಂದರೆ ಗುರು ಸ್ವಲ್ಪ ಮೇಲೆ ಸ್ಥಾನ ಕೂತ್ಕೊಂಡಿರ್ತಾರೆ, ಗುರುವಿನ ಹತ್ತಿರ ಕೂತ್ಕೊಂಡು ಒಂದು ನಮ್ಮ ಜ್ಞಾನವನ್ನು ಪಡೆಯೋದಕ್ಕೆ ಏನಂತ ಕರೀತಾರೆ, ಉಪನಿಷದ್ ಅಂತ ಕರೀತಾರೆ. ದ ಉಪನಿಷತ್ಸ್ ಆರ್ ಅ ಕಲೆಕ್ಷನ್ ಆಫ್ ಟೆಕ್ಸ್ಟ್ಸ್ ಆಫ್ ರಿಲಿಜಿಯಸ್ ಆ್ಯಂಡ್ ಫಿಲಾಸಫಿಕಲ್ ಇನ್ ನೇಚರ್. ಅವೇನಿದಾವೆ ಇವಾಗ, ದೇ ಆರ್ ರಿಲಿಜಿಯಸ್ ಆ್ಯಂಡ್ ಫಿಲಾಸಫಿಕಲ್, ತತ್ವವನ್ನು ನೀಡುತ್ತೆ, ಜ್ಞಾನವನ್ನು ನೀಡುತ್ತೆ, ಅಂದರೆ ಧಾರ್ಮಿಕ ಜ್ಞಾನವನ್ನು ನೀಡ್ತಕ್ಕಂಥ ಒಂದು ಗ್ರಂಥಗಳು, ಕೃತಿಗಳು ಉಪನಿಷತ್ಸ್. ಸೊ ಒಂದೇ ಸ್ಟೇಟ್ಮೆಂಟ್ ಏನಿದೆ ಸರಿಯಾಗಿದೆ. ದೇ ವರ್ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಹೈಮ್ಸ್ ಆ್ಯಂಡ್ ಸಾಂಗ್ಸ್, ಶ್ಲೋಕಗಳಲ್ಲಿ ಮತ್ತು ಹಾಡುಗಳ ಮೂಲಕ ಏನು ಮಾಡಿದ್ದಾರೆ, ಅದನ್ನು ಹೇಳಲಾಗಿದೆ ಅಂತ ಹೇಳ್ತಾರೆ. ಆದರೆ ನೀವು ಯಾರ ಹತ್ರ ಕೂತ್ಕೊಂಡಿದ್ದೀರಾ, ಗುರುವಿನ ಹತ್ರ ಕೂತ್ಕೊಂಡಿದ್ದೀರಾ. ಸೊ ಗುರು ಏನು ಮಾಡ್ತಾಯಿದ್ರು, ನಿಮಗೆ ಬೋಧನೆಯನ್ನು ಮಾಡ್ತಾಯಿದ್ರು, ಹಾಡುಗಳ ಮೂಲಕ ಅಥವಾ ಕೀರ್ತನೆಯ ಮೂಲಕ ಏನು ಮಾಡ್ತಾಯಿದ್ರು, ಹೇಳ್ತಾ ಇರಲಿಲ್ಲ. ಸೊ ಅದಕ್ಕೇನಿದೆ, ಇದು ಎರಡನೇದು ತಪ್ಪು. ಸೊ ಹಾಗಿದ್ದಾಗ ಆನ್ಸರ್ ಏನು, 1 ಓನ್ಲಿ. ಓಕೆ.